ಬಾಳೆಲೆ ಫ್ರೆಶ್ ಆಗಿ ಹಾಗೆ ಹಾಕಿದ್ರೆ ಅಂಗಡಿ ಓಪನ್ ಇದೆ ಅಂತ, ಅಕಸ್ಮಾತ್ ಬಾಳೆಲೆ ಇಲ್ಲ ಅಂದ್ರೆ ಅಂಗಡಿ ಕ್ಲೋಸ್ ಅಂತ. ಇಲ್ಲಿ ಯಾರೇ ಬರ್ಲಿ ಈ ತರ ಕ್ಲೀನ್ ಆಗಿ ಜಜ್ಜಿ ಕಟ್ ಮಾಡಿ ಹಾಗೆ ನಿಮ್ಗೆ ಎಲೆಯಲ್ಲಿ ಹಾಕ್ತಾರೆ. ಬ್ಲಾಸ್ಟ್. ನಮಸ್ಕಾರ, ನಾನು ಶಬರಿ ನೋಡ್ತಾ ಇದ್ದೀರಾ KFC ಇದು ಕನ್ನಡ ಫುಡ್ ಚಾನಲ್ ಗುರು. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಮಧುರೈ ಗೈಸ್. ಮಧುರೈಯಿಂದ ಒಂದು 30ರಿಂದ 35 ಕಿಲೋಮೀಟರ್ ದೂರದಲ್ಲಿ ನತ್ತಮ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಈ ಒಂದು ಜಾಗದಲ್ಲಿ ಕಳೆದ 62 ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂತ ಒಂದು ಸ್ಪಾಟು. ಲೋಕಲಿ ಸೇವಡೆ ಪಾಪ್ಯುಲರ್ ಯಾವ ಜಾಗ? ಕಾವಣ್ಣನ್ ಪೊರುಚ ಪರೋಟ ಅಂತ. ಈ ಪರೋಟ ಕೇಳಿರ್ತಾರೆ. ಈ ಪೊರುಚ ಪರೋಟ ಏನಂದ್ರೆ ಸಿಂಪಲ್, ಈ ತವಾಲಿ ಹೆವಿ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಡೀಪ್ ಫ್ರೈ ತರ ಮಾಡಿ ಕೊಡುವಂತ ಒಂದು ಐಟಮು. ಲಿಮಿಟೆಡ್ ಐಟಮ್ಸ್ ಸಿಗೋದು. ಜಸ್ಟ್ ಪರೋಟ, ಮಟನ್ ಸುಕ್ಕ, ಮಟನ್ ಚಾಪ್ಸು, ಅದಾದ್ಮೇಲೆ ಕುಷ್ಕ, ಇಷ್ಟೇ ಐಟಮ್ಸ್ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ ಅವಾಗಿಂದನೂ. ದಿನಕ್ಕೆ ಈ ಹೋಟೆಲ್ ರನ್ ಆಗದೆ ಜಸ್ಟ್ 4 ಅವರ್. ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆ ತನಕ. ನಾವು ಒಂದು 9 ಗಂಟೆ ರೇಂಜ್ಗೆ ಬಂದಿದ್ದೀನಿ. ಅನ್ಫಾರ್ಚುನೇಟ್ಲಿ ಮಟನ್ ಚಾಪ್ಸ್ ಖಾಲಿ ಆಗ್ಬಿಟ್ಟಿದೆ. ಸೊ ಈಗ ಜಸ್ಟ್ ಪರೋಟ, ಮಟನ್ ಸುಕ್ಕ, ಅದಾದ್ಮೇಲೆ ಕುಷ್ಕ, ಇಷ್ಟೇ ಐಟಮ್ಸ್. ಒಂದು ಚಿಕ್ಕ ಜಾಗ ಬಟ್ ಕ್ಲೀನ್ ಆಗಿ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ. ಸೊ ಬನ್ನಿ ಹೋಗೋಣ, ಫುಡ್ಸ್ ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ ಲೈಕ್, ಶೇರ್, ಕಮೆಂಟ್ ಮರದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸ್ಟಾರ್ಟ್. ಬನ್ನಿ ಹೋಗೋಣ. ಬೆಳಿಗ್ಗೆ ಹೆವಿ ಬಿಸಿಲು ಗುರು. ಈ ಜಾಗದಲ್ಲಿ ಇನ್ನ ಒಂದು ಸ್ಪೆಷಲ್ ಇದೆ. ಏನಂತಂದ್ರೆ ಇಲ್ಲಿ ನೀವು ನೋಟಿಸ್ ಮಾಡ್ಬೋದು, ಬಾಳೆಲೆ ಹಾಕಿರ್ತಾರೆ. ಬಾಳೆಲೆ ಫ್ರೆಶ್ ಆಗಿ ಹಾಗೆ ಹಾಕಿದ್ರೆ ಅಂಗಡಿ ಓಪನ್ ಇದೆ ಅಂತ, ಅಕಸ್ಮಾತ್ ಬಾಳೆಲೆ ಇಲ್ಲ ಅಂದ್ರೆ ಅಂಗಡಿ ಕ್ಲೋಸ್ ಅಂತ. ನೀವು ದೂರದಿಂದಾನೇ ನೋಡ್ಕೊಬಿಡ್ಬೋದು ಓಪನ್ ಇದೆಯಾ ಇಲ್ವಾ ಅಂತ. ಸೊ ಬನ್ನಿ ತಗೊಂಡು ಟೇಸ್ಟ್ ಮಾಡೋಣ. ಹೆವಿ ಕ್ರೌಡ್ ಬಂದ್ಬಿಟ್ಟಿದ್ದಾರೆ ಈಗ. ಎಸ್, ಒಳಗ್ ಬಂದಾಯ್ತು. ಇಲ್ಲಿ ನಿಮ್ಗೆ ಟೇಬಲ್ ಸೀಟಿಂಗು ಈ ತರ ಡೈನಿಂಗ್ ಗೀನಿಂಗ್ ಏನಿರಲ್ಲ, ಜಸ್ಟ್ ದಿನ್ನೆ ತರ ಇರುತ್ತೆ. ಅದ್ರ ಮೇಲ್ಗಡೆ ಚಾಪೆ ಆರಿಸ್ಬಿಟ್ಟು ಕುತ್ಕೋಬೇಕು, ನೆಲದಲ್ಲಿ ಕುತ್ಕೊಳ್ಳೋ ತರ. ಸೊ ಬಂದಿದೀವಿ, ಕುತ್ಕೊಂಡು ಆರ್ಡರ್ ಮಾಡೋಣ. ಅಣ್ಣ ಪೊರುಚ ಪರೋಟ ಅಣ್ಣ. ಕೊಡು. ಎಸ್, ಇಲ್ಲಿ ಪ್ಲೇಟ್ ಗೀಟಲ್ಲಿ ಕೊಡುವಂಥದ್ದಲ್ಲ. ಈ ಮಧುರೈಲಿ ಇಷ್ಟ ಆಗಿದೆ ಏನಂದ್ರೆ ಐ ಥಿಂಕ್ 1-2ನೇ ಶೂಟು ಮಾಡ್ತಾ ಇರೋದು. 2ನೇ ಶೂಟು ಅನ್ಸುತ್ತೆ. ಎಲ್ಲೇ ಹೋದ್ರು ಈ ಬಾಳೆಲೆಲ್ಲೇ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ. ಅದೊಂಥರ ಬೆಸ್ಟ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಸೊ ಈಗ ಪರೋಟ ಬರ್ಲಿ, ಅದ್ರ ಜೊತೆಗೆ ಮಟನ್ ಸುಕ್ಕ, ಅದಾದ್ಮೇಲೆ ಕುಷ್ಕ ಇಸ್ಕೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಇಲ್ಲಿ ಯಾರೇ ಬರ್ಲಿ ಈ ತರ ಕ್ಲೀನ್ ಆಗಿ ಜಜ್ಜಿ ಕಟ್ ಮಾಡಿ ಹಾಗೆ ನಿಮ್ಗೆ ಎಲೆಯಲ್ಲಿ ಹಾಕ್ತಾರೆ. ಇದ್ರ ಮೇಲೆ ಶೇರ್ವಾ ಬರುತ್ತೆ. ನೀವು ಕ್ಲೀನ್ ಇಲ್ಲ ಬರೀ ಕೈಯಲ್ಲಿ ಮಾಡ್ತಾರಲ್ಲ ಅಂತ ಅನ್ಕೋಬೇಡಿ. ಲೋಕಲ್ ಐಟ್ಸ್ ಹಿಂಗೆ ತಿನ್ನೋದು, ಯಾರೇ ಬಂದ್ರು ಹಿಂಗೆ ಹಾಕೊಡೋದು. ಇದೊಂಥರ ಸ್ಪೆಷಲ್ ಇವರ ಕಲ್ಚರ್. ಎಸ್, ಹಾ, ಮೇಲ್ಗಡೆ ಶೇರ್ವಾ ಹಾಕ್ಸಿ. ಮಟನ್ ಸುಕ್ಕ ಆಫ್. ಇದು ಸ್ವಲ್ಪ ಹಾಗೇ ಸೋಕ್ ಆಗ್ಲಿ, ಮೆತ್ತಗಾಗಿ. ಮಟನ್ ಸುಕ್ಕನೂ ಬಂದ್ಬಿಡ್ತು. ಯಾವ ತರ ಇದೆ ನೋಡಿ, ಚಿಕ್ಕದಾಗಿ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಸೂಪರ್ ಆಗಿ ಮಾಡಿದ್ದಾರೆ. ವಾವ್, ಸೂಪರ್ ಆಗಿ ಬೆಂದೋಗಿದೆ ಅಂತಾನೆ ಹೇಳ್ಬೋದು. ಆ ಮಸಾಲ ಅಂತೂ ಕ್ರೇಜಿ ಇದೆ. ಮಸಾಲ ಭರಿತವಾಗಿರುವಂತ ಒಂದು ಮಟನ್ ಸುಕ್ಕ, ಬೋನ್ಲೆಸ್ಸು, ಘಮ ಅಂತೂ ಅಲ್ಟಿಮೇಟ್. ಅದ್ರ ಜೊತೆಗೆ ಈ ಪೊರುಚ ಪರೋಟ. ಫಸ್ಟ್ ಪರೋಟ ಇಂದ ಹೋಗ್ಬಿಡೋಣ. ನೋಡಿ, ಪರೋಟ ಫುಲ್ಲು ಚಿಕ್ಕ ಚಂಕ್ಸ್ ಆಗಿ ಆಗ್ಬಿಡುತ್ತೆ. ಹಂಗೆ ಅನ್ನ ಸಾರು ಹಾಕೊಂಡು ಮಿಕ್ಸ್ ಮಾಡೋದಂಗೆ ಇರುತ್ತೆ. ಕಾಂಬಿನೇಷನ್ ಅಂತೂ ಫುಲ್ ಸಾಫ್ಟ್ ಆಗೋಯ್ತು. ಟೇಸ್ಟ್ ಮಾಡೋಣ. ಎಷ್ಟೋ ತರ ಪರೋಟ ಟ್ರೈ ಮಾಡ್ಬಿಟ್ಟಿದ್ದೀನಿ. ಬನ್ ಪರೋಟ, ಸಿಲೋನ್ ಪರೋಟ, ಎಗ್ ಪರೋಟ ಅಂತ. ಇದೇ ಫಸ್ಟ್ ಟೈಮ್ ಪೊರುಚ ಪರೋಟ ಟೇಸ್ಟ್ ಮಾಡೋಣ. ಆ ಕಡೆ ಈ ಕಡೆ ಮೂವ್ ಆಗ್ತಿರ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ಸ್ವಲ್ಪ ಬೇಗ ಮುಗಿಸ್ಕೊಂಡು ಹೋಗ್ಬೇಕಾಗಿರುವಂತ ಒಂದು ಶೂಟು. ಬೆಸ್ಟ್, ಟೋಟಲಿ ಡಿಫ್ರೆಂಟು. ಈ ಪರೋಟ ಅಂತಿದ್ಕೊಳ್ಳೆ ಗ್ರೇವಿ ಇದ್ದ ತಕ್ಷಣ ಒಂಥರ ಮೆದ್ಮೆದ್ಗೆ ಆಗುತ್ತೆ. ತಿನ್ಬೇಕಾದ್ರೆ ಇನ್ನೂ ಕ್ರೇಜಿ ಆಗಿರುತ್ತೆ. ಬಟ್ ಇದಂತೂ ಕಚ್ಚಬೇಕಾದ ಕ್ರಿಸ್ಮಸ್ ಹಾಗೆ ರೀಟೇನ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಆಯಿಲ್ ಫ್ರೈ ಮಾಡ್ತಾರಲ್ಲ, ಕಸ್ತಾ ಚಂಕ್ಸ್ ಆಗಿ ನಿಮಗೆ ಕ್ರಿಸ್ಪಿ ಸಿಗದಾಗ ಒಂಥರ ಭಾರಿ ಇದೆ. ಎಕ್ಸ್ಟ್ರಾ ಸಾಲ್ನ ಹಾಕೊಂತಿದ್ರೆ, ಅದು ಶೇರ್ವಾ ಹಾಕೊಂತೀನಿ, ಇನ್ನೂ ಸೂಪರ್ ಆಗಿರುತ್ತೆ. ಅಣ್ಣ ಶೇರ್ವಾನ ಕೊಂಚ. ಶೇರ್ವಾ ಅಂತೂ ನೀವು ಎಷ್ಟು ಸಲ ಬೇಕಾದರೂ ಕೊಡ್ತಾರೆ ಆರಾಮಾಗಿ. ಒನ್ನುം ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ಸ್. ವಾವ್, ಇದೊಂಥರ ಶೇರ್ವಾ ಯಾವ ಥರ ಇದೆ ಅಂದರೆ ಫುಲ್ ನಿಮಗೆ ತಿಳಿ ಕನ್ಸಿಸ್ಟೆನ್ಸಿ ಬರಲ್ಲ. ಒಂಥರ ಕುರ್ಮಾ ಬರುತ್ತಲ್ಲ, ಒಂಥರ ತಿಕ್ ಕನ್ಸಿಸ್ಟೆನ್ಸಿ, ಸೇಮ್ ಟು ಸೇಮ್ ಅದೇ ಥರನೇ ಬರುತ್ತೆ. ಬಟ್ ಚೆನ್ನಾಗಿದೆ, ಬಿಸಿಯಾಗಿ ತಿನ್ನೋಕೆ ಒಂಥರ ಸೂಪರ್ ಆಗಿದೆ.
ಕ್ರೇಜಿಯಷ್ಟು ಟೇಸ್ಟು. ಇನ್ನೊಂದು ಬರ್ತಿರೋದ್ರೆ ಆರಾಮಾಗಿ ನೆಲದ ಮೇಲೆ ಕುತ್ಕೊಂಡು ತಿನ್ನಾಗೆ ಒಂದು ಫೀಲ್ ಇರುತ್ತೆ, ಒಂಥರ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಸ್ವಲ್ಪ ಬೇಗ ಬನ್ನಿ ನನ್ನ ಸಜೆಷನು. ಯಾಕಂದರೆ ಶುರು ಮಾಡಿ ಜಸ್ಟ್ 1 ಅವರ್ಗೆ ಬಟನ್ ಚಾಪ್ಸ್ನೇ ಅವ್ರು ಖಾಲಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಬಟ್ ಪರೋಟ ಅಂತೂ ಅಲ್ಟಿಮೇಟು. ನಾರ್ಮಲ್ ಟೈಪ್ ಪರೋಟ ಸಿಗಲ್ಲ, ಜಸ್ಟ್ ಸಿಂಗಲ್ ಐಟಮ್. ಅದು ಕೂಡ ಅವ್ರು ಎಷ್ಟು ಸೇಲ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಬಟ್ ನಾವು ಬರಬೇಕಾದ್ರೆ 2 ಬೇಸಿನ್ ಫುಲ್ಲು ಪರೋಟ ತುಂಬಿದ್ರು. ನನ್ನ ಅಂದಾಜಾಗಿ ಒಂದು 1 ರಿಂದ 1.5 ಸಾವಿರ ಪರೋಟ ಅಂತೂ 4 ಅವರಲ್ಲಿ ಮಿನಿಮಮ್ ಆಗಿ ಹೋಗುತ್ತೆ. ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಕೂಡ ಇವರು ಇರ್ತಾರೆ. ಟೈಮ್ ಟು ಟೇಸ್ಟ್ ದ ಮಟನ್ ಸುಕ್ಕ. ವಾವ್, ಹೆಂಗಿದೆ ನೋಡಿ ಇವರು. ಬೋನ್ಲೆಸ್ ಮಟನ್ನು ಪ್ರಾಪರಾಗಿ ಬೇಯಿಸ್ತಾರೆ. ತಿನ್ನೋಕ್ಕಂತೂ ಮೌತ್ ವಾಟ್ರಿಂಗ್. ಇದಕ್ಕೆ ನಾರ್ಮಲ್ ಪರೋಟ, ಸಿಲೋನ್ ಪರೋಟ ಇದ್ದಂತೂ ಅಲ್ಟಿಮೇಟ್ ಆಗಿರುತ್ತೆ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಜಿಂಜರ್ ಗಾರ್ಲಿಕ್ ಫ್ಲೇವರ್ ಅಂತೂ ಸ್ವಲ್ಪ ಯಥೇಚ್ಛವಾಗಿ ಗೊತ್ತಾಗುತ್ತೆ. ಬಟ್ ಸೂಪರಾಗಿ ಬೇಯಿಸ್ತಾರೆ. ಪ್ರಾಪರ್ ಮಟನ್ನು. ಜಸ್ಟ್ ನೀವು ಒಂದು ಬೈಟ್ ಕೊಟ್ಟಿದ ತಕ್ಷಣ ಕ್ಲೀನಾಗಿ ಬ್ರೇಕ್ ಆಗುತ್ತೆ ಅಂತಲೇ ಹೇಳ್ತೀನಿ. ಚಿಕನ್ ಸಿಗಲ್ಲ, ಮೊಟ್ಟೆ ಕೂಡ ಸಿಗಲ್ಲ, ಮೀನು ಸಿಗಲ್ಲ, ಜಸ್ಟ್ ಮಟನ್. ಅದರಲ್ಲೂ ಮಟನಲ್ಲೂ ಲಿಮಿಟೆಡ್ ಐಟಮು. ಯಾವುದು ಸುಕ್ಕ, ಅದಾದಮೇಲೆ ಮಟನ್ ಚಾಪ್ಸ್. ಮಟನ್ ಚಾಪ್ಸ್ ಅಂದರೆ ಸ್ವಲ್ಪ ಬೇಗ ಬರಬೇಕು, ಅವಾಗ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಖಾರವಾಗಿ ಒಂಥರ ಮಸಾಲೆ ಭರಿತವಾಗಿ ಟೆಂಪ್ಟಿಂಗ್ ಆಗಿದೆ. ಹಂಗೆ ಇದನ್ನು ಪರೋಟ ಒಟ್ಟಿಗೆ ಜಾಗ ಅಂತೂ ಚಿಕ್ಕ ಜಾಗ. ಈ ಒಂದು ಲೈನ್ ಮಾತ್ರ ನಿಮಗೆ ಕುತ್ಕೊಂಡು ತಿನ್ನೋಕ್ಕೆ. ಜನ ಜಾಸ್ತಿ ಆದರೆ ಹಿಂದ್ಗಡೆ ಮರದಡಿಲಿ ಟೇಬಲ್ ಥರ ಹಾಕಿದ್ದಾರೆ, ಚೇರ್ ಥರ ಹಾಕಿದ್ದಾರೆ, ಅಲ್ಲೇ ಕುತ್ಕೊಂಡು ನೀವು ಊಟ ಮಾಡಬೇಕು. ಪಾರ್ಕಿಂಗ್ ಇಲ್ಲ ಅಂತ ಅನ್ಕೊಬೇಡಿ, ಲೈಟಾಗಿ ಗಲ್ಲಿಯೊಳಗೆ ಬರಬೇಕು. ಎದುರುಗಡೆ ಒಂದು ಚಿಕ್ಕ ಸ್ಪೇಷಿಯಸ್ ಆಗಿ ಒಂದು ಜಾಗ ಇದೆ, ಆರಾಮಾಗಿ ಪಾರ್ಕಿಂಗ್ ಮಾಡ್ಕೊಂಡು ತಿನ್ಬೋದು. ಮದುರೈಗೆ ಬಂದರೆ ಒಂದು 35 ಕಿಲೋಮೀಟರ್ ದೂರ ಅಂತ ಬರುತ್ತೆ. ನತ್ತಮ್ ಅನ್ನೋ ಒಂದು ಜಾಗ. ನಾನು ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಪಕ್ಕ ಚೆಕ್ಔಟ್ ಮಾಡಿ. ಒಂದು ವರ್ತ್ ವಿಸಿಟಿಂಗ್ ಸ್ಪಾಟ್. ಫುಡ್ ಎಂತೂಸಿಯಾಸ್ಟ್ ಇರ್ತಿರಲ್ಲ, ಸುಮಾರು ಜಾಗ ಹುಡಿಕೊಂಡು ಟ್ರೈ ಮಾಡೋದಕ್ಕೆ, ಅದಕ್ಕೆ ಎ ಕ್ಲಾಸ್ ಅಂತಲೇ ಹೇಳ್ಬೋದು. ಮೊದಲಲ್ಲಿ ನೀವು ಎಲ್ಲೇ ಹೋದ್ರು ಪರೋಟ ಸಿಗುತ್ತೆ. ಬಟ್ ಡೆಡಿಕೇಟೆಡ್ ಆಗಿ ಓಜಿ ಸ್ಪಾಟ್ ಪೊರ್ಚ ಪರೋಟ ಮಾತ್ರ ಟ್ರೈ ಮಾಡಬೇಕಾದ್ರೆ ಈ ಜಾಗಕ್ಕೆ ಹುಡುಕೋ ಬನ್ನಿ, ಸೂಪರ್ ಆಗಿರುತ್ತೆ. ಟು ಬಿ ಫ್ರಾಂಕ್, ಟೇಸ್ಟ್ ಮಸ್ತು. ಬಟ್ ತಿಂತ ಆಯಿಲ್ ಫುಡ್ ಅಲ್ಲ, ಲೈಟಾಗಿ ಮಕ್ಕಳಿಯುವಂಥ ಒಂದು ಫೀಲು ಸ್ವಲ್ಪ ಓವರ್ ಅನಿಸುತ್ತೆ. ಒನ್ಸ್ ಟ್ವೈಸ್ ಬಂದು ಟ್ರೈ ಮಾಡೋಕ್ಕೆ ಡಿಫ್ರೆಂಟ್ ಆಗಿ ಒಂಥರ ಬೆಸ್ಟ್ ಆಗಿರುತ್ತೆ. ಪ್ರೈಸಸ್ ಹೇಳಬೇಕಂದ್ರೆ ಪೊರ್ಚ ಪರೋಟ 19 ರೂಪಾಯಿ. ಮಟನ್ ಚಾಪ್ಸ್ ಬೇಕಿತ್ತಂದರೆ 95 ರುಪೀಸ್ ಸಿಂಗಲ್ ಪೀಸ್ ಬರುತ್ತೆ. ಇದು 125 ರುಪೀಸ್. ಹಾಫು ಫುಲ್ ಅಂದರೆ 250 ರುಪೀಸು. ಇಷ್ಟೇ ಸಿಗೋದು. ನಾವು ಇದನ್ನ ಖಾಲಿ ಮಾಡೋಣ, ಕುಷ್ಕ ಇಸ್ಕೊಂಡು ಹೇಗಿದೆ ನೋಡೋಣ. ಎಸ್, ಹಾಫ್ ಕುಷ್ಕ ಕ್ಲೀನಾಗಿ ಕಪ್ಪಲ್ಲಿ ಹಾಕಿ ಇಟ್ಕೊಬಿಡ್ತಾರೆ, ಅದನ್ನು ಕೊಡೋದು. ಒಂಥರ ಲೈಟಾಗಿ ಟೊಮೆಟೊ ಬದಿದ್ದಂಗೆ ಇದೆ ಫ್ಲೇವರ್ ಅಂತೂ. ಒಂದು ಪೇಲ್ ಕಲರು, ಬ್ಯಾಲೆನ್ಸಿಂಗ್ ಫ್ಲೇವರು, ಬ್ಯಾಲೆನ್ಸಿಂಗ್ ಮಸಾಲ ಥರನೇ ಇದೆ. ಇದಕ್ಕೂ ಶೇರ್ ಕೊಡುವಿಂಗ್ಲಾ? ದಾಲ್ ಚಾ. ಓಕೆ. ದಾಲ್ ಗ್ರೇವಿ ಟೈಪಲ್ಲಿ ಒಂದು ಹಾಕಿ ಕೊಟ್ಟಿದ್ದಾರೆ. ಹೇಗಿದೆ ನೋಡಿ. ಇಷ್ಟಾಗುರು ನಾನ್ ವೆಜ್ ಇನ್ಫ್ಲೂಯೆನ್ಸ್ ಅಂತೂ ಕ್ಲೀನಾಗಿ ಕೊಡ್ತಿದ್ದಾಳು. ನಿಮಗೆ ವೆಜ್ ಕುಷ್ಕ ಥರ ಅನ್ಸಲ್ಲ, ಒಂದು ಪ್ರಾಪರ್ ಇನ್ಫ್ಲೂಯೆನ್ಸ್ ಸಿಗುತ್ತೆ. ಇರೋ ಒಂಥರ ಒಂದು ಸ್ಟಾಕ್ ಫ್ಲೇವರು, ಈ ಮೀಟಿಶ್ ಆಗಿ ಒಂದು ಫ್ಲೇವರ್ ಅಂತೂ ಕ್ಲೀನಾಗಿ ಕೊಡ್ತಾ ಇದೆ. ಅದೊಂಥರ ಚೆನ್ನಾಗಿದೆ. ಹೆವಿ ಮಸಾಲ ಎಲ್ಲ, ಬ್ಯಾಲೆನ್ಸಿಂಗ್ ಫ್ಲೇವರು. ಬಟ್ ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ಹೇಳದಂಗೆ ಮಟನ್ ಸುಕ್ಕ, ಒಂದು ಮಿಂಟ್ ಚಟ್ನಿ ಒಂದು ಕೊಟ್ಟಿದ್ದಾರೆ. ಸೂಪರ್ ಟೇಸ್ಟು, ಚೆನ್ನಾಗಿದೆ. ಮಟನ್ ಸುಕ್ಕ ಒಟ್ಟಿಗೆ ಕುಷ್ಕ. ಬ್ಲಾಸ್ಟು, ಬೆಸ್ಟ್ ಟೇಸ್ಟು. ಕುಷ್ಕ ಹಾಫ್ ತಗೊಳ್ಳಿ, ನಂತರ ಮಟನ್ ಸುಕ್ಕ ಹಿಡ್ಕೊಂಡು ಜೊತೆ ತಿನ್ನಿ, ಕ್ಲಾಸಿ ಆಗಿದೆ. ಸೊ ಬಂದವರಂತೂ ಮಟನ್ ಚಾಪ್ಸ್ ನೀವೇನಾದ್ರು ಬೇಗ ಬಂದರೆ ತಿಂದರೆ ಹೇಗಿರುತ್ತೆ ಅಂತ ನನಗೆ ಕಮೆಂಟಲ್ಲಿ ಹಾಕಿ. ನಾನು ಬರೋ ಟೈಮಲ್ಲಿ ಇಲ್ಲ, ಬಟ್ ಪ್ರೈಸ್ ವೈಸ್ ನಾನು ನಿಮಗೆ ಹೇಳ್ದಂಗೆ ಇರುತ್ತೆ. ಪ್ರತಿಯೊಂದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ. ಒಂದು ವರ್ತ್ ವಿಸಿಟಿಂಗ್ ಸ್ಪಾಟು. ಪರೋಟ ಪ್ರತಿಯೊಂದುವೇ ಸೌದೆ ಒಲೆಯಲ್ಲೇ ಮಾಡುವಂಥದ್ದು. ಒಂದು ಹಳ್ಳಿ ವೈಬ್ ಅಂತೂ ನಿಮಗೆ ಪ್ರಾಪರ್ ಆಗಿ ಸಿಗುತ್ತೆ ಗೈಸ್. ಲಾಸ್ಟ್ ಬೈಟ್ ವಿತ್ ಮಟನ್ ಸುಕ್ಕ ಕುಷ್ಕ. ಬೆಸ್ಟು. ಪರೋಟಗೋಸ್ಕರ ಬಂದಿದ್ದು, ಬಟ್ ಕುಷ್ಕ ಒಟ್ಟಿಗೆ ಮಟನ್ ಸುಕ್ಕ ಅಂತೂ ಓವರ್ಟೇಕ್ ಮಾಡಿಬಿಡ್ತು. ಅಷ್ಟು ಕ್ರೇಜಿಯಾಗಿದೆ ಅಂತ ಹೇಳ್ತೀನಿ. ಓಕೆ, ಟೈಮಿಂಗ್ಸ್ ಹೇಳಿದ್ನಲ್ಲ, ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ ಗಂಟ ಸರ್ವ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಮದುವೆಗೆ ಬರೋರು ಪಕ್ಕ ಟ್ರೈ ಮಾಡಿ, ಅಥವಾ ನೀವೇ ಯಾರಾದರೂ ಟ್ರೈ ಮಾಡಿದರೆ ಹೇಗಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ.
ಓಕೆ, ಈ ಥರ ಒಂದು ಬೆಸ್ಟ್ ಸ್ಪಾಟ್, ಬೆಸ್ಟ್ ಸೀರೀಸ್ಗಳು ಬರ್ತಾ ಇರುತ್ತೆ ಮಧುರೈಲಿ. ಸಪೋರ್ಟ್ ಮಾಡಿ, ಶೇರ್ ಮಾಡಿ ವಿಡಿಯೋನ ಆದಷ್ಟು ಜನಕ್ಕೆ. ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಶೇರ್ ಕಾಲ್ ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ, ಬಾಯ್.